ಎಲ್ರಿಗೂನು. ರೇಖಾ ಅಂತ ಹೇಳಿ ನನ್ನ ಹೆಸರು. ನಮಸ್ತೆ. ಮೊದಲನೇದಾಗಿ ಗೋಪಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನಗೆ 560 ಶುಗರ್ ಇತ್ತು, 560 ಶುಗರ್ ಇತ್ತು. ಓ ಒಂದು 3 ಇಯರ್ಸ್ ಇಂದ ಶುಗರ್ ಬಂದಿರೋದು. ತುಂಬಾನೇ ಇನ್ಸುಲಿನ್ ಲೆವೆಲ್ಗೆ ಹೋಗಿದ್ದೆ. ಡಾಕ್ಟರ್ ಕೋಮಾ ಸ್ಟೇಜ್ಗೆ ಹೋಗ್ತೀರಾ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ, ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಎದ್ದು ನಡೆಯಕ್ಕೂ ಆಗ್ತಿರ್ಲಿಲ್ಲ, ಫುಲ್ ತಲೆ ಸುತ್ತ ಬರ್ತಾ ಇತ್ತು. ನಾನು ಸ್ವಲ್ಪ ಲೇಸಿಯಾಗಿ 1.5 ಇಯರ್ ಇಂದ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟಿದ್ದೆ. ಟ್ಯಾಬ್ಲೆಟ್ಸ್ ಉಪಯೋಗಿಸ್ತಾ ಇರ್ಲಿಲ್ಲ, ಅದಾಗ ಫುಲ್ ಹೈ ಆಗಿತ್ತು. ಎದ್ದು ರೂಮಿಂದ ಈಚೆ ಬಂದು ಈಚೆ ಹಾಲಿಗೆ ಬರಕ್ ಆಗ್ತಿರ್ಲಿಲ್ಲ, ಅಷ್ಟೊಂದು ತಲೆ ಸುತ್ತು ಸುಸ್ತಾಗ್ತಿತ್ತು. 56 kg ವೆಯ್ಟ್ ಆಗ್ಬಿಟ್ಟಿದೆ. 63 ಇದ್ದೋಳು 56 kg ವೆಯ್ಟ್ ಲಾಸ್ ಆಗಿದೆ. ಹಾಗಾಗಿ ಇವರು ಗೋಪಿಯವರು ಸುಮಾರು ಒಂದು 8 ಮಂತ್ಸ್ ಇಂದ ನಮ್ಗೆ ಹೇಳ್ತಾನೆ ಇದ್ರು ಇದನ್ನ ಉಪಯೋಗಿಸಕ್ಕೆ. ನಾವ್ ಅಷ್ಟು ಲೇಸಿಯಾಗಿ ತಗೊಂಡು ಅದು ಇಂಟ್ರೆಸ್ಟ್ ಮಾಡಿರ್ಲಿಲ್ಲ. ಕೊನೆ ಗಂಡ ಹೆಂಡತಿ ಒಂದ್ಸರಿ ಮನೆಗೆ ಬಂದ್ರು. ಮನೆಗೆ ಬಂದು ಹೇಳಿದ್ರು ಪ್ರಾಡಕ್ಟ್ ಇಷ್ಟ ಆಯ್ತು, ಓಕೆ ಆಯ್ತು. ಇಮಿಡಿಯೇಟ್ಲಿ ಅದನ್ನು ಬುಕ್ ಮಾಡಿದೆ. 3 ಡೇಸ್ಗೆ ಕಿಟ್ ಬಂತು, ತಗೊಂಡೆ. ಬರೀ 1 ವಾರಕ್ಕೆನೆ ನಾರ್ಮಲ್ ಆಗಿ ಎದ್ದು ಆರಾಮಾಗಿ ಬೆಳಗ್ಗೆ ಹೊತ್ತು ಎದ್ದು ಓಡಾಡ್ತಾ ಇದ್ದೆ ನಾನು. ಬರೀ 1 ವಾರಕ್ಕೆನೆ. ತುಂಬಾ Great. ಅಮೇಸಿಂಗ್ ಪ್ರಾಡಕ್ಟ್ ಈ ಬಯೋಟೋರಿಯಮ್. ಅದ್ರ ಬಗ್ಗೆ 2 ಮಾತಿಲ್ಲ. ಮತ್ತೆ 1 ತಿಂಗಳಲ್ಲಿ 3.5 kg ವೆಯ್ಟ್ ಗೇನ್ ಆಗಿದ್ದೀನಿ. ಗ್ರೇಟ್. 120 ಇದೆ ಇವಾಗ ಶುಗರು. 10.5 ಇತ್ತು HbA1c, ಈಗ 5 ಬಂದಿದೆ. 120 ಇದೆ ಶುಗರು. ಟ್ಯಾಬ್ಲೆಟ್ಸ್ ನ ಸ್ಟಾಪ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೂ ಎಷ್ಟು ತಗೊಳ್ತಾ ಇದ್ದೀನಿ. ಈಗ ಆ? ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯ್ತು? 1.5 ಮಂತ್ ಆಯ್ತು, 1.5 2 ಮಂತ್ ಆಯ್ತು. ಓಕೆ, 1 ವೀಕ್ ಅಲ್ಲೇ ನಿಮ್ಗೆ ರಿಸಲ್ಟ್ಸ್ ಬಂದಿತ್ತು? 1 ವೀಕ್ ಅಲ್ಲೇ ರಿಸಲ್ಟ್ ಬಂತು ನಮ್ಗೆ. ಓಕೆ 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 ಗ್ರೇಟ್ ಮೇಡಮ್. ಏನ್ ಹೇಳಕ್ ಇಷ್ಟಪಡ್ತಾರೆ ಎಲ್ರಿಗೂ? ಎಲ್ರು ಈ ಬಯೋಟೋರಿಯಂ ಪ್ರಾಡಕ್ಟ್ ಉಪಯೋಗಿಸಿ. ಪ್ರತಿ ಮನೆಗಳಲ್ಲೂ ಇರ್ಬೇಕದು. ನಾವು ಹಾಸ್ಪಿಟ್ಲಿಗೆ ಹೋಗೋ ನೆಸೆಸಿಟಿನೇ ಇರಲ್ಲ. ಈ ಬಯೋಟೋರಿಯಂ ಪ್ರಾಡಕ್ಟ್ ಒಂದ್ ಇದ್ಬಿಟ್ರೆ ಹಾಸ್ಪಿಟ್ಲಿಗೆ ಹೋಗೋ ನೆಸೆಸಿಟಿನೇ ಇರಲ್ಲ. ಅದ್ರಲ್ಲೂ ವಯಸ್ಸಾದವ್ರ ಅಪ್ಪ ಅಮ್ಮ ಮನೇಲಿ ಇದ್ರು ಅಂತ ಅಂದ್ರೆ ಇದೊಂದು ನಮ್ಗೊಂದು ಮೆಡಿಕಲ್ ಇದ್ದಂಗೆ, ಮೆಡಿಕಲ್ ಕಿಟ್ಟು ನಮ್ಗಿದು ಮನೇಲಿ ಇದ್ದಂಗಿದು. ಎಮರ್ಜೆನ್ಸಿ ಅಂತೀವಲ್ಲ, ಎಮರ್ಜೆನ್ಸಿಗೆ ಹೋಗ್ಬೇಕಷ್ಟೇ ಹೊರತು ಏನ್ ಅದು ಹೋಗ್ಲೇಬೇಕು ಹಾಸ್ಪಿಟ್ಲಿಗೆ ಅಂತ ಏನಿಲ್ಲ ನಮ್ಗೆ. ಈ ಬಯೋಟೋರಿಯಂ ಪ್ರಾಡಕ್ಟೇ ನಮ್ಮನ್ನ ಕ್ಯೂರ್ ಮಾಡ್ಬಿಡುತ್ತೆ. ನಾರ್ಮಲ್ ಆಗಿದ್ದೀನಿ, ತುಂಬಾ ಖುಷಿ ಆಗುತ್ತೆ ಈ ಪ್ರಾಡಕ್ಟ್ ಹೆಸರು ಹೇಳೋದಕ್ಕೆ. ಗೋಪಿ ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನಂತೂ. ಗ್ರೇಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ರೇಖಾ ಮೇಡಮ್ ಅವರು ಬೆಂಗಳೂರು ಮೇಡಮ್.